ಎಲ್ಲರಿಗೂ ನಮಸ್ತೆ. ಇವತ್ತೇನಪ್ಪ ಅಂತಂದರೆ ತುಂಬ ಜನ ಹಿಂದೂ ಮಹಾಗಣಪತಿ ಅಪ್ಡೇಟ್ ಕೇಳ್ತಿದ್ದೀರಾ. ಈ ವರ್ಷದ ಹಿಂದೂ ಮಹಾಗಣಪತಿ ಅಪ್ಡೇಟ್ ಹೇಳಿ ಅಂತಂದು. ಸೊ ನನಗೂ ಕೂಡ ನಿಮಗೆ ಎಷ್ಟು ಕುತೂಹಲ ಇದೆ ಅದಕ್ಕಿಂತ ಡಬಲ್ ಕುತೂಹಲ ನನಗಿದೆ ಅದರ ಬಗ್ಗೆ ವಿಡಿಯೋಗಳು ಮಾಡಬೇಕು ಅಂತಂದು. ಸೊ ಏನಕ್ಕಂತಂದರೆ ಇವಾಗ ಹಿಂದೂ ಮಹಾಗಣಪತಿ ಇನ್ನೇನು ಪ್ರೋಸೆಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ನೀವು ಭಾಳ ಜನಕ್ಕೇನೋ ಇನ್ನೂ ಹಿಂದೂ ಮಹಾಗಣಪತಿ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ಅಂತಂದು ನಿಮಗೆ ಅನ್ನಿಸ್ತಿರ್ಬೋದು. ಇನ್ನೂ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು, ನೋಡೋರಿಗೆ ಇಲ್ಲ ದುರ್ಗದ ಜನತೆಗೆ ಅನ್ನಿಸ್ತಿರ್ಬೋದು. ಬಟ್ ಇದರ ಪ್ರೊಸೆಸಿಂಗ್ ಅಲ್ಲೇ 3-4 ತಿಂಗಳಿಂದ ಹಿಂದೆನೇ ಸ್ಟಾರ್ಟ್ ಆಗಿದೆ. ಅದರ ಮೀಟಿಂಗ್ಗಳು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ. ಏನು ಎತ್ತ ಯಾವಾಗ ಮಾಡಬೇಕು, ಏನು ಹೆಂಗೆ ಮಾಡಬೇಕು, ಮತ್ತು ಯಾವ ಪ್ಲೇಸಲ್ಲಿ ಮಾಡಬೇಕು ಈ ವರ್ಷ ಏನು ಅಂತ ಈ ಥರ ಡಿಸ್ಕಷನ್ ತುಂಬ ಆದರೆ ಒಂದು 3-4 ತಿಂಗಳು ಹಿಂದೆನೇ ಅಲ್ಲೇ ಇದ್ರ ವರ್ಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಿಂದೂ ಮಹಾಗಣಪತಿದು. ಆದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಸೊ ಹಿಂದೂ ಮಹಾಗಣಪತಿ ಅಪ್ಡೇಟ್ ಏನಪ್ಪ, ಈ ವರ್ಷ ಹಿಂದೂ ಮಹಾಗಣಪತಿ ಎಲ್ಲಿ ಕೂರಿಸ್ತಾರೆ, ಈ ವರ್ಷ ಪ್ರತಿಷ್ಠಾಪನೆ ಎಲ್ಲಾಗುತ್ತೆ, ಈ ವರ್ಷದ ಗಣಪತಿ ಯಾವ ರೀತಿ ಇದೆ, ಈ ವರ್ಷದ ಮಂಟಪದ ಅಲಂಕಾರ ಯಾವ ರೀತಿ ಇದೆ, ಮತ್ತು ಈ ವರ್ಷ ಗಣಪತಿ ಎಷ್ಟು ಅಡಿದು, ಮತ್ತು ಎಲ್ಲರ ಒಂದು ಮೇನ್ ಕ್ವಶನ್, ಈ ವರ್ಷ ಹಿಂದೂ ಮಹಾಗಣಪತಿಗೆ DJ ಎಷ್ಟು, ಇದರ ಎಲ್ಲ ಅಪ್ಡೇಟ್ಗಳು ನನ್ನ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ, ವಿಡಿಯೋನ ರೀಚ್ ಮಾಡಿಸ್ರಿ ಅಷ್ಟೇ ನಿಮ್ಗೆ ಕೇಳ್ಕೊಳೋದು, ಮತ್ತು ಇನ್ನೇನು ಕೇಳಲ್ಲ. ಸೊ ಹಂಗಾಗಿ ಈ ಫಸ್ಟ್ನೇ ಅಪ್ಡೇಟು ನಮ್ಮ ಹಿಂದೂ ಮಹಾಗಣಪತಿ ಅಪ್ಡೇಟ್ ಏನಪ್ಪ ಅಂತಂದರೆ, ಇನ್ನೂ ಪ್ರೊಸೆಸಿಂಗ್ ಮೀಟಿಂಗ್ಗಳು ಆಗ್ತಿದ್ದಾವೆ ಹಿಂದೂ ಮಹಾಗಣಪತಿ ಬಗ್ಗೆ. ಅಂದರೆ ಗಣಪತಿ ಯಾವ ರೀತಿ ಏನು ಎತ್ತ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಯಾವ ರೀತಿ ತೊಗೊಂಡು ಬರಬೇಕು, ಈ ವರ್ಷ ಗಣಪತಿ ಎಂಟ್ರಿ ಯಾವ ರೀತಿ ಮಾಡಬೇಕು ನಾವು, ಅದರ ಪ್ರೊಸೆಸಿಂಗ್ ಆಗಿರ್ಬೋದು, ಮತ್ತು ಹಿಂದೂ ಮಹಾಗಣಪತಿಯ ಒಂದು ಏನು ಈ ವರ್ಷದ ಗಣಪತಿ ಯಾವ ರೀತಿ ಇದೆ, ಎಷ್ಟು ಅಡಿ ಇದೆ, ಅದರ ಎಲ್ಲ ಮೀಟಿಂಗ್ಗಳು ಆಗ್ತಿದ್ದಾವೆ. ಸೊ ಹಂಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದರ ಒಂದು ಫುಲ್ ಅಪ್ಡೇಟ್ ಸಿಗುತ್ತೆ ನಿಮಗೆ. ಹಿಂದೂ ಮಹಾಗಣಪತಿಯ ಮಂಟಪ ಯಾವ ರೀತಿ ಇದೆ ಅಂತಂದರೆ ಇನ್ನೇನು ಕೆಲವೇ ದಿನದಲ್ಲಿ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು 2-3 ಮೀಟಿಂಗ್ಸ್ ಆದ ತಕ್ಷಣ ನಿಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಈ ಒಂದು ವಿಡಿಯೋದಲ್ಲಿ ನೀವೇ ಗೆಸ್ ಮಾಡಿ ಈ ವರ್ಷ ಗಣಪತಿ ಯಾವ ಪ್ಲೇಸಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅಂದರೆ ಯಾವ ಪ್ಲೇಸಲ್ಲಿ ಹಿಂದೂ ಮಹಾಗಣಪತಿ ಕೂರುತ್ತೆ ಅನ್ನೋದು ನಿಮ್ಮ ಮೈಂಡಲ್ಲೂ ಗೆಸ್ ಮಾಡಿ ಹೇಳ್ರಿ ನೋಡೋಣ. ಅವರಿಗೊಂದು ನನ್ನ ಚಾನಲ್ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತೀನಿ, ನೋಡೋಣ. ಆ ಪ್ಲೇಸ್ ನೀವು ಹೇಳೋ ಪ್ಲೇಸು ಕರೆಕ್ಟ್ ಆಗಿದ್ದರೆ, ಮತ್ತು ಆ ಒಂದು ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬಂದಿದ್ದರೆ ಆ ಪರ್ಸನ್ನ ಕರೆಸಿ ಅವ್ರಿಗೊಂದು ಗಿಫ್ಟ್ ಕೊಡ್ತೀನಿ. ನನ್ನ ಚಾನಲ್ ಕಡೆಯಿಂದನೇ ಒಂದು ಗಿಫ್ಟ್ ಕೊಡ್ತೀನಿ. ಆ್ಯಂಡ್ ಈ ವರ್ಷದ ಹಿಂದೂ ಮಹಾಗಣಪತಿ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಗೆಸ್ ಮಾಡಿ. ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಯಾವ ರೀತಿ ಇದೆ ಅದರ ಒಂದು ರಿವೀಲ್ ಮಾಡೋ ಟೈಮ್ ಬರುತ್ತೆ, ಅದನ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾವಾಗ ಏನು ಎತ್ತ ಆ ಟೈಮಲ್ಲಿ ತರ್ತಾರೆ, ಏನು ಯಾವ ರೀತಿ ಇದೆ ಗಣಪತಿ ಅನ್ನೋದೆಲ್ಲ ಮಾಹಿತಿಗಳನ್ನ ಕೊಡ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಆಲ್ಮೋಸ್ಟ್ ಎಲ್ಲ ಜನಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋದಿಷ್ಟೇ. ಜಸ್ಟ್ ಏನಪ್ಪ ಅಂತಂದರೆ ಈ ವರ್ಷ ಹಿಂದೂ ಮಹಾಗಣಪತಿ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನಿಮ್ಮ ಗೆಸ್ ಪ್ರಕಾರ ಕಮೆಂಟ್ ಹಾಕಿ. ಆ್ಯಂಡ್ ಈ ವರ್ಷ ಹಿಂದೂ ಮಹಾಗಣಪತಿ ಯಾವ ರೀತಿ ಇರುತ್ತೆ ಅದೊಂದು ಗೆಸ್ ಮಾಡಿ. ಆ್ಯಂಡ್ ಇನ್ನೊಂದು ಹಿಂದೂ ಮಹಾಗಣಪತಿಯ ಮಂಟಪ ಯಾವ ರೀತಿ ಇರುತ್ತೆ, ಈ ಮೂರನ್ನು ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿದವ್ರದ್ದು ಯಾರ್ದು ಕರೆಕ್ಟ್ ಆನ್ಸರ್ ಇರುತ್ತೆ ಅವರಿಗೆ ನನ್ನ ಚಾನಲ್ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಸೊ ಹಂಗಾಗಿ ಈ ಒಂದು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ಬೇಗ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.